ಶೆಟ್ಟಿ ಅವರು ನಾನ್ ಸ್ಟ್ರೈಕ್ ನಲ್ಲಿ ಚಿಕ್ಕಿ ಅಶೋಕ್ ಅವರು ಎಸೆತದಲ್ಲಿ ಪ್ರಭು ರಘುರವರು ಎಸೆತದಲ್ಲಿ ಸುಣ್ಘಟ್ಟ ತಂಡದ ಎಸೆತಗಾರ ರಘುರವರ ಮೊದಲನೇ ಎಸೆತ. ಓ ಶೆಟ್ಟಿರವರಿಂದ ಉತ್ತಮ ಬ್ಯಾಟಿಂಗ್, ಒಂದೋಟಗಳ ಸೇರ್ಪಡೆ ಎಂಸಿಸಿಎ ತಂಡಕ್ಕೆ. HMT ಮಾಲೀಕರು ಸ್ಟೇಜ್ ಬಳಿ ಬರಬೇಕು. ಉತ್ತಮವಾದ ಹೊಡೆತ ಚಿಕ್ಕಿ ಅಶೋಕ್ ರವರಿಂದ. ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ವಿಫಲ ಕಾಣಿಸ್ತಿದೆ, ಒಂದೋಟಗಳ ಸೇರ್ಪಡೆ. ಸುಣ್ಘಟ್ಟ ತಂಡದ ರಘುರವರಿಂದ ಮೂರನೇ ಎಸೆತ ಚಾಲ್ತಿಯಲ್ಲಿ ಉತ್ತಮವಾದ ಹೊಡೆತ, ವೈಡ್ ಬಾಲ್. ಅಂಪೈರ್ ತೀರ್ಮಾನಗಳು ಅಂತಿಮವಾಗಿರುತ್ತೆ, ದಯಮಾಡಿ ಯಾರು ಅಡಚಣೆ ಮಾಡಬಾರ್ದು. ಮತ್ತೆ ವೈಡ್ ಬಾಲ್ ಹಾಗೂ ವೈಡ್ +1 2 ರನ್ಗಳನ್ನು ಸೇರ್ಪಡೆ ಆಗಿದೆ ಎಂಸಿಸಿಎ ತಂಡಕ್ಕೆ. ಎಸೆತದಲ್ಲಿ ರಘು ಉತ್ತಮ ಬ್ಯಾಟ್ ಅನ್ನು ಬೀಸಲು ಹೋಗಿ ಯಾವುದೇ ರನ್ ಇಲ್ಲದೆ ಡಾಟ್ ಬಾಲ್. ಉತ್ತಮವಾದ ಎಸೆತ ರಘು ಅವರ ಕಡೆಯಿಂದ. ಉತ್ತಮವಾದ ಎಸೆತ ರಘು ಅವರ ಕಡೆಯಿಂದ. ಉತ್ತಮವಾಗಿ ಬರ್ತಾ ಇದೆ ಎಸೆತಗಳು. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಶರತ್ ಶೆಟ್ಟಿ ಅವರಿಂದ 4 ಓಟಗಳ ಎಂಸಿಸಿ ತಂಡಕ್ಕೆ. ಶೆಟ್ಟಿರವರು ದುಡ್ಡನ್ನ ಕಲೆ ಹಾಕ್ದಂಗೆ ರನ್ಗಳನ್ನ ಕಲೆ ಹಾಕ್ತಾರೆ. ಶೆಟ್ಟಿ ಅವರಿಗೆ ಆಫರ್ ಏನಾದ್ರು ಇದ್ರೆ ಕೊಡ್ರಪ್ಪ. ಹ್ಯಾಟ್ರಿಕ್ 6ಗೆ 1,000. ಕೊಯ್ರಾ ರಾಮಾಂಜಿ ಕಡೆಯಿಂದ ಹ್ಯಾಟ್ರಿಕ್ 6 ಹೊಡೆದ್ರೆ ಶೆಟ್ಟಿ ಅವರು 1,000. ಉತ್ತಮವಾದ ಬ್ಯಾಟಿಂಗ್, 4 ಓಟಗಳ ಸೇರ್ಪಡೆ ಶರತ್ ಶೆಟ್ಟಿಯಿಂದ. 4 ಓಟಗಳ ಸೇರ್ಪಡೆ ಎಂಸಿಸಿಎ. ಶೆಟ್ಟಿರವರ ಬ್ಯಾಟಿಂಗ್ ಪ್ರದರ್ಶನ ನೋಡಕ್ಕೆ ಎಲ್ಲ ಹುಡುಗರು ಆತುರದಿಂದ ಕಾಯ್ತಾ ಇದ್ರು. ಈಗ ಅದೇ ರೀತಿ ಬೀಸ್ತಾ ಇರೋದು ನೋಡಿದ್ರೆ ಅವ್ರ ಪ್ರದರ್ಶನ ಹಾಗೆ ಬರ್ತಾ ಇದೆ, ಕೊನೆಯವರೆಗೂ ಹಾಗೆ ಇರ್ತಾರೆ ಅನ್ನೋದು ಒಂದು ಭರವಸೆ ಇದೆ. ತಂಡದ ಮೊತ್ತ 1 ಓವರ್ನ ಮುಕ್ತಾಯಕ್ಕೆ 14 ರನ್ಗಳು. ಶರತ್ ಶೆಟ್ಟಿ ಅವರಿಗೆ ಪ್ರತಿಯೊಂದು 6ಗೂ ಒಂದೊಂದು ಲೆಗ್ ಪೀಸ್ 5 ಸ್ಟಾರ್ ಚಿಕನ್ ಕಡೆಯಿಂದ ಸ್ಪಾನ್ಸರ್. ಬೌಲರ್ ನೇಮ್ ಮಂಜು. ಸುಣ್ಘಟ್ಟ ತಂಡದ ಎಸೆತಗಾರ ಮಂಜು ಅಂಕಣದಲ್ಲಿ. ಸ್ಟ್ರೈಕ್ ನಲ್ಲಿ ಚಿಕ್ಕಿ ಅಶೋಕ. ಕ್ರೇನ್ ಸಂತೋಷ್ ಅವ್ರ ಕಡೆಯಿಂದ ಶರತ್ ಶೆಟ್ಟಿ ಅವರ ಪ್ರತಿ 6ಗೂ ಚಾಕ್ನಾ. ಎಸೆತದಲ್ಲಿ ಮಂಜು.
ಎಸೆತದಲ್ಲಿ ಮಂಜು, ಸ್ಟ್ರೈಕ್ ನಲ್ಲಿ ಚಿಕ್ಕಿ, ಉತ್ತಮವಾದ ಎಸೆತ, ಯಾವುದೇ ರನ್ ಇಲ್ಲ, ಬಾಡಿ ಡಾಟ್ ಬಾಲ್. ಚುಕ್ಕಿ ಎಸೆತ, ಚಿಕ್ಕಿಗೆ ಚುಕ್ಕಿ ಎಸೆತ, ಚಿಕ್ಕಿಗೆ ಚುಕ್ಕಿ. ಉತ್ತಮವಾದ ಎಸೆತ ಮಂಜು ಕಡೆಯಿಂದ, ಉತ್ತಮವಾದ ಎಸೆತ, ಮತ್ತೊಂದು ಚುಕ್ಕಿ. ಚಿಕ್ಕಿರವರಿಗೆ ಚುಕ್ಕಿಗಳನ್ನ ಕೊಡ್ತಿದ್ದಾರೆ ಮಂಜು. ಮತ್ತೊಂದು ಚುಕ್ಕಿ, ಮತ್ತೊಂದು ಚುಕ್ಕಿ. ಚಿಕ್ಕಿರವರಿಗೆ ಚುಕ್ಕಿಗಳ ಮೇಲೆ ಚುಕ್ಕಿ ಇಡ್ತಿದ್ದಾರೆ ಬೊಟ್ಟು ಮಂಜು. ಎಂಸಿಸಿ ಎ ತಂಡಕ್ಕೆ ಒಂದೋಟಗಳ ಸೇರ್ಪಡೆ ಚಿಕ್ಕಿರವರಿಂದ. ಬಲವಾಗಿ ಬ್ಯಾಟ್ ಬೀಸಿ ಬೀಸಿ ಒಂದೋಟನ್ನು ಕಳಿಸ್ಕೊಂಡಿದ್ದಾರೆ. ಶರತ್ 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 ಶೆಟ್ಟಿ ಅವರಿಂದ ಸ್ಟ್ರೈಕ್. ಆ ರೋಟಗಳ ಸೇರ್ಪಡೆ, ಶರತ್ ಶೆಟ್ಟಿ ಅವರ ಪ್ರದರ್ಶನ ಆ ರೋಟದಿಂದ, ಆ ರೋಟದಿಂದ. ಶೆಟ್ಟಿ ಅವರು ತಮ್ಮ ಪ್ರದರ್ಶನ ತೋರಿಸ್ತಿದ್ದೀರಾ, ಮನರಂಜಿಸ್ತಿದ್ದೀರಾ, ಹುಡುಗರು ಕುಣಿದು ಕುಪ್ಪಳಿಸ್ತಿದ್ದಾರೆ. ಉತ್ತಮವಾದ ಬ್ಯಾಟಿಂಗ್, ಉತ್ತಮವಾದ ಹೊಡೆತ, ಒಂದೋಟದ ಸೇರ್ಪಡೆ. ಓವರ್ನ ಮುಕ್ತಾಯ, 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 22. ಮುಂದಿನ ಪಂದ್ಯ ಸ್ಕೋರ್ 22. 2 ಓವರ್ಗಳ ಮುಕ್ತಾಯಕ್ಕೆ 22. ಮುಂದಿನ ಪಂದ್ಯ ಇಂಡ್ರಸ್ನಳ್ಳಿ ಸಾವುಕ್ನಳ್ಳಿ. ಯಾರು ಡಿಸಿಷನ್ ಏನಂತ ಹೇಳಿದೀರಾ ಅಂತ ಗೊತ್ತಾಗಿಲ್ಲ. ಸಾವುಕ್ನಳ್ಳಿ ಮುಂದಿನ ಎಸೆತಗಾರ ಅರುಣ್ ರವರಿಂದ, ಸುಣ್ಣಘಟ್ಟ ತಂಡದ ಅರುಣ್ ರವರಿಂದ. ಸ್ಟ್ರೈಕ್ ನಲ್ಲಿ ಶರತ್ ಶೆಟ್ಟಿ, ಬಿರುಸಿನ ಆಟಗಾರ ಶರತ್ ಶೆಟ್ಟಿ ಅವರಿಂದ ಸ್ಟ್ರೈಕ್. ಅರುಣ್ ರವರಿಂದ ಎಸೆತ. ಅರುಣ್ ರವರ ಎಸೆತವನ್ನು ಯಾವ ರೀತಿ ಉತ್ತಮವಾದ ಬ್ಯಾಟಿಂಗ್. ಜೀವದಾನ, ಶರತ್ ಶೆಟ್ಟಿ ಅವರಿಗೆ ಒಂದು ಜೀವದಾನ ನೀಡಿದ್ದಾರೆ ಸುಣ್ಘಟ್ಟ ತಂಡದವರು. ಅವರು ಮೊದಲೇ ಬಿರುಸಿನ ಆಟಗಾರ, ಅಂತವರಿಗೆ ಜೀವದಾನ ಮಾಡಿದ್ದಾರೆ ಅಂದ್ರೆ ಅವರ ಆಟ ನೋಡಕ್ಕ ಜನ ಇನ್ನು ಪ್ರೇಕ್ಷಕರು ಉತ್ಸಾಹಕರಾಗಿದ್ದಾರೆ. ಅದಕ್ಕೋಸ್ಕರ ಅವರು ಕ್ಯಾಚ್ ಬಿಟ್ಬಿಟ್ರು ಅನ್ಸುತ್ತೆ. ಒಳ್ಳೆ ಎಸೆತಗಾರ ಅರುಣ್. ಉತ್ತಮವಾದ ಬ್ಯಾಟಿಂಗ್, ಉತ್ತಮವಾದ ಹೊಡೆತ. ಅಲ್ಲ, ರನ್ಗಳ ಸೇರ್ಪಡೆ ಮಾಡಕ್ ಹೋಗಿದಲ್ಲಿ ರನ್ ಔಟ್ ಕೊಟ್ಟಿದ್ದಾರೆ. 3rd ಅಂಪೈರ್ ಡಿಸಿಷನ್ ಹೋಗಿದೆ. ಏನಪ್ಪ ಶರತ್? ಬೇಡದೇ ಇರೋ ರನ್ ಕಲೆ ಹಾಕೋದು ಹೋಗಿ
ಈ ದಿನ ಎಲ್ಲ ಅಂತಿಮ ಪಂದ್ಯ ಇರುತ್ತೆ. ಎಲ್ಲ ಆಟಗಾರರು ದಯಮಾಡಿ ನಮ್ಮ MCC ಕ್ರಿಕೆಟರ್ಸ್ಗೆ ಪ್ರೋತ್ಸಾಹ ನೀಡೋದಕ್ಕೆ ಎಲ್ಲರೂ ವೇದಿಕೆ ಬಳಿನೇ ಇರಬೇಕು. ಸಂಜೆ ಪಂದ್ಯಗಳು ಮುಗಿಯುವ ತನಕ ಊಟದ ವ್ಯವಸ್ಥೆ ಇರುತ್ತೆ. ಥರ್ಡ್ ಅಂಪೈರ್ ಡಿಸಿಷನ್ ಔಟ್. ಶೆಟ್ಟಿರವರು ಔಟ್ ಆಗಿದ್ದಾರೆ. ರನ್ ಔಟ್ ಮುಖೇನ ಪೆವಿಲಿಯನ್ ಹತ್ತ ಬರ್ತಿದ್ದಾರೆ. ಅವರು ಇದ್ದಿದ್ರೆ ಇನ್ನು ಎಷ್ಟು ಓಟಗಳು ಬರ್ತಿದ್ವು ಅಂತ ಯಾರು ನಿರೀಕ್ಷೆ ಮಾಡಕ್ಕಾಗ್ತಿರ್ಲಿಲ್ಲ. ಅಷ್ಟು ಓಟಗಳು ಬರ್ತಿದ್ವೇನೋ. ಈಗ ಬರ್ತಿದ್ದಾರೆ. ಮತ್ತೆ ಅವರ ಸ್ಥಾನ ತುಂಬಲು ದೀಪುರವರು ಸ್ಟ್ರೈಕ್ ನಲ್ಲಿ ಚಿಕ್ಕಿ ಉತ್ತಮವಾದ ಎಸೆತ, ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. 1 ರನ್ ಕಲೆ ಹಾಕುವುದರಲ್ಲಿ ಸಫಲರಾಗಿದ್ದಾರೆ MCCA. ಎಸೆತಗಾರ ಉತ್ತಮವಾಗಿದ್ದಾರೆ. ಸುನ್ಘಟ್ಟ ತಂಡಕ್ಕೆ ಒಳ್ಳೆಯ ಎಸೆತಗಾರ ಅರುಣ್. ಸ್ಟ್ರೈಕ್ ನಲ್ಲಿ ದೀಪಕ್. ಸೂಪರ್, ಒಳ್ಳೆಯ ಬ್ಯಾಟಿಂಗ್. 2 ರನ್ ಕಲೆ ಹಾಕುವುದರಲ್ಲಿ ಸಫಲರಾಗಿದ್ದಾರೆ ನಮ್ಮ MCC ತಂಡ. ಆಯೋಜಕರು ಸಹ ಆಗಿರ್ತಾರೆ. ಚಿಕ್ಕಿ ಅಶೋಕ್ ರವರು ರನ್ನರ್ ತಗೊಂಡಿದ್ದಾರೆ. ದೀಪಕ್ ಬಗ್ಗೆ ನಾವು ಹೊಸದಾಗಿ ಏನು ಹೇಳಾಗಿಲ್ಲ. 2 ರನ್ ಬಾಲ್ಸ್ 4 ಬಾಲ್ಸ್ ಆಗಿದೆ. ಕೊನೆ 2 ಎಸೆತ. 5ನೇ ಓವರ್ನ ದೀಪಕ್ ಔಟ್ ಆಗುವ ಮೂಲಕ 5ನೇ ಎಸೆತದಲ್ಲಿ ಅರುಣ್ ರವರಿಗೆ ಔಟ್ ಆಗುವ ಮೂಲಕ ಪೆವಿಲಿಯನ್ ಹತ್ತ ಬರ್ತಿದ್ದಾರೆ. ಬೇಡದೇ ಇರೋ ಬಾಲನ್ನು ಹೊಡೆಯಲು ಹೋಗಿ ಕ್ರೀಸ್ ನಲ್ಲಿ ಪ್ರವೀಣ್ ದಾಂಡಿಗ. ಪ್ರವೀಣ್ ರವರು ಸ್ಕ್ರೀಸ್ ನಲ್ಲಿ ಕೊನೆಯ ಎಸೆತ ಅರುಣ್ ರವರಿಂದ. ನೋ ಬಾಲ್. ಗಾಳಿಯಲ್ಲಿ ಚೆಂಡು ಸೇರ್ಪಡೆ. MCCA ತಂಡದ ದಾಂಡಿಗ ಪ್ರವೀಣ್ ರವರಿಂದ ರೋಟಗಳ ಸೇರ್ಪಡೆ. ನೋ ಬಾಲ್ ನಲ್ಲಿ ಆ ರೋಟಗಳನ್ನ ತೆಗೆದುಕೊಂಡಿದ್ದಾರೆ MCC ತಂಡದ ದಾಂಡಿಗ ಪ್ರವೀಣ್. ಅರುಣ್ ರವರ ಎಸೆತ ಬಹಳ ಚೆನ್ನಾಗಿತ್ತು. ಕೊನೆ ಎಸೆತದಲ್ಲಿ ನೋ ಬಾಲ್ ಆಗಿದೆ. ಫ್ರೀ ಹಿಟ್ ಇರುತ್ತೆ. ದಾಂಡಿಗ ಪ್ರವೀಣ್ ಫ್ರೀ ಹಿಟ್ ನಲ್ಲಿ ಏನ್ ಮಾಡ್ತಾರೆ ನೋಡ್ಬೇಕು. ಯಾವುದೇ ರನ್ ಇಲ್ಲ. ಡಾಟ್ ಬಾಲ್. ಓವರ್ನ ಮುಕ್ತಾಯ. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 34. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 34.
ನಿರೀಕ್ಷೆಯಲ್ಲಿ ಚಿಕ್ಕಿ ಅಶೋಕನ ಬ್ಯಾಟಿಂಗ್ ಪ್ರದರ್ಶನ ಹೇಗ್ ಬರುತ್ತೆ ಅಂತ ಕಾತೊರಿತಿದ್ದಾರೆ ಜನ. ದಾಂಡಿಗರಲ್ಲಿ ದಾಂಡಿಗ ಅಶೋಕ. ಬೌಲರ್ ನೇಮ್ ಮಂಜು. 2ನೇ ಓವರ್ ಅಲ್ಲಪ್ಪ. ಸಿಂಗಲ್ಸ್ ಆಡಕೋಲ್ಲ, ಬೀಸ್ಬಿಡ್ತೀರಾ. ಚಿಕ್ಕಿ ಸಿಕ್ಸರ್ ಬಾರಿಸಿದಲ್ಲಿ HMT ಮಂಜುನಾಥ್ ಅವರಿಂದ ಪ್ರತಿ ಸಿಕ್ಸರ್ಗೆ 500 ರೂಗಳು. ಬೋಲ್ಡ್ ಆಗಿದ್ದಾರೆ. ಬೋಲ್ಡ್ ಆಗುವ ಮುಖೇನ ಪೆವಲಿಯನ್ನತ್ತ ಯಾವುದೇ ರೀತಿ ಪ್ರದರ್ಶನ ನೀಡದೆ ಈ ದಿನ ಪಂದ್ಯದಲ್ಲಿ ಪೆವಲಿಯನ್ನತ್ತ ತೆರಳ್ತಿದ್ದಾರೆ. ಮನಗಂಡಲ್ಲಿ MCC ತಂಡದ ದಾಂಡಿಗ ಅಂತಾನೆ ಹೇಳ್ಬೇಕಾಗಿರೋ ಅಶೋಕ. ಮತ್ತೋರ್ವ ಬ್ಯಾಟ್ಸ್ಮನ್ ಆನಂದ್. ಮಂಜು ಅವರ ಕಡೆಯಿಂದ ಒಳ್ಳೆ ಎಸೆತ, ಅತ್ಯುತ್ತಮವಾದ ಎಸೆತ. ಚಿಕ್ಕಿರವರನ್ನ ಬೋಲ್ಡ್ ಮಾಡುವ ಮುಖೇನ ಅತ್ಯುತ್ತಮವಾದ ಎಸೆತವನ್ನ ಮಾಡಿದ್ದಾರೆ. ಅತ್ಯುತ್ತಮವಾದ ಹೊಡೆತ. ಒಂದೋಟಗಳಿಗೆ ಸೇರ್ಪಡೆ. ಆನಂದ್ ಖಾತೆಗೆ ಒಂದೋಟಗಳನ್ನ ಸೇರ್ಪಡೆ ಮಾಡ್ಕೊಂಡವ್ರೆ MCC ತಂಡದ ಆನಂದ್. ಯಾರಿಗೂ ಏನು ಅನೌನ್ಸ್ ಮಾಡೋದಿಲ್ಲ, ಯಾರಿಗೇನು ಅನೌನ್ಸ್ ಮಾಡಲ್ಲ. ಪ್ರೀತಿ ಇದ್ರೆ ಅವರು ಬಂದ ಮೇಲೆ ಅವ್ರಿಗೆ ಅನೌನ್ಸ್ ಮಾಡಿಸಿ ಕೂಡಿಸಿ. ದಾಂಡಿಗ ಪ್ರವೀಣ್ ಉತ್ತಮವಾದ ಹೊಡೆತ. ಗಾಳಿಯಲ್ಲಿ ಚೆಂಡು ಕ್ಯಾಚ್ ಡ್ರಾಪ್ ಆಗಿದೆ. 2 ಓಟಗಳಿಗೆ ಸೇರ್ಪಡೆ ಆಗಿದೆ. ದಾಂಡಿಗ ಪ್ರವೀಣ್ ರವರಿಂದ ಉತ್ತಮ ಹೊಡೆತಕ್ಕೋಗಿ ಗಾಳಿಯಲ್ಲಿ ಚೆಂಡೋಗಿ ಕ್ಯಾಚ್ ಡ್ರಾಪ್ ಆಗಿ ಜೀವದಾನವನ್ನು ನೀಡಿದ್ದಾರೆ ಸುಣ್ಘಟ್ಟ ತಂಡದವರು. ಚಿಕ್ಕೋಬ್ದೇನಹಳ್ಳಿ ಹುಡುಗರದು ಒಂದು ಮೊಬೈಲ್ ಕಳೆದೋಗಿದೆ. ದಯಮಾಡಿ ಯಾರಿಗಾದ್ರೂ ಸಿಕ್ಕಿದ್ರೆ ಸ್ಟೇಜ್ ಬಳಿ ತಂದು ಕೊಡ್ಬೇಕಪ್ಪ ಪ್ಲೀಸ್. ಚಿಕ್ಕೋಬ್ದೇನಹಳ್ಳಿ ತಂಡದ ನಮ್ಮ ಹುಡುಗರು ಉತ್ತಮವಾದ ಎಸೆತ. ಮಂಜು ಕಡೆಯಿಂದ ಉತ್ತಮವಾಗಿದೆ ಎಸೆತ. ಯಾವುದೇ ರೀತಿ ರನ್ ಇಲ್ಲ. ಡಾಟ್ ಬಾಲ್, ಚುಕ್ಕಿ ಎಸೆತ. ಉತ್ತಮವಾದ ಬ್ಯಾಟಿಂಗ್. 4 ಓಟಗಳ ಸೇರ್ಪಡೆ MCC ತಂಡದ ದಾಂಡಿಗ ಪ್ರವೀಣ್ನಿಂದ 4 ಓಟಗಳ ಸೇರ್ಪಡೆ. ಉತ್ತಮವಾಗಿ ಬೌಲಿಂಗ್ ಉತ್ತಮವಾಗಿ ಮಾಡ್ತಿದ್ರು ಸಹ ದಾಂಡಿಗ ಪ್ರವೀಣ್ ಅದನ್ನು ಚೇಂಜ್ ಮಾಡಿ ಹೊಡಿತಿದ್ದಾರೆ. ಬಿರುಗಾಳಿ ಅಂತ ಬೀಸ್ತಿದ್ದಾರೆ. ಸ್ಟ್ರೈಕ್ ನಲ್ಲಿ ಪ್ರವೀಣ್. ಉತ್ತಮವಾದ ಹೊಡೆತ. ಪ್ರವೀಣ್ ಅವರಿಂದ ಉತ್ತಮವಾದ ಹೊಡೆತ. 1 ಓಟಗಳಿಗೆ ಸೇರ್ಪಡೆ. MCC A ತಂಡಕ್ಕೆ 1 ಓಟಗಳ ಸೇರ್ಪಡೆ. ಓವರ್ನ ಮುಕ್ತಾಯ. 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 42. ಅವ್ರನ್ನ ಸ್ವಲ್ಪ ಈ ಕಡೆ ಚೇರ್ಸ್ ಎಲ್ಲ ಇದೆ, ಬಂದು ಕೂತ್ಕೊಳ್ಳೋಕೆ ಹೇಳ್ರಣ. ಅವರೆಲ್ಲ ನಿಂತಿರ್ತಾರೆ. ಎಸೆತದಲ್ಲಿ
ಸುಣ್ಘಟ್ಟ ತಂಡದ ಎಸೆತಗಾರ ಹರೀಶ ಪಪ್ಪಿಗೆ ಒಂದು ಪಪ್ಪಿ ಕೊಡೋದಕ್ಕೆ ನಿಂತಿದ್ದಾರೆ ಮನಗಂಡಳಿ ದಾಂಡಿಗ ಪ್ರವೀಣ್ ಪಪ್ಪಿನ ಪ್ರವೀಣ ನೋಡೋಣ ಪಪ್ಪಿನ ಪ್ರವೀಣ ಎಸೆತದಲ್ಲಿ ಕೊಪ್ಪಿ ಅಂತೆ ಸಾರಿ ಕೋಪಿ ಸ್ಟ್ರೈಕ್ ನಲ್ಲಿ ದಾಂಡಿಗ ಪ್ರವೀಣ್ ಉತ್ತಮವಾದ ಎಸೆತ ಕೊಪ್ಪಿರವರಿಂದ ಉತ್ತಮವಾದ ಎಸೆತ ಯಾವುದೇ ರನ್ ಇಲ್ಲ ಡಾಟ್ ಬಾಲ್ ಚುಕ್ಕಿ ಎಸೆತ ಕೊನೆಯ ಓವರ್ 5 ಎಸೆತಗಳು ಮಾತ್ರ ಬಾಕಿ ಇದೆ ಸ್ಟ್ರೈಕ್ ನಲ್ಲಿ ಪ್ರವೀಣ್ ಉತ್ತಮವಾದ ಹೊಡೆತ ಎರಡು ಓಟಗಳ ಸೇರ್ಪಡೆ ಪ್ರವೀಣ್ ರವರಿಂದ ಎಂಸಿಸಿ ತಂಡಕ್ಕೆ 2 ಓಟಗಳ ಸೇರ್ಪಡೆ ಕೊನೆಯ 4 ಎಸೆತಗಳು ಬಾಕಿ ಕೊಪ್ಪಿರವರಿಂದ 3ನೇ ಎಸೆತ ಚಾಲ್ತಿಯಲ್ಲಿ ಕೊಪ್ಪಿರವರ ಬಾಲನ್ನು ಔಟ್ ಆಗಿದ್ದಾರೆ ಕೊಪ್ಪಿರವರ ಬಾಲನ್ನು ಎದುರಿಸಲು ಹೋಗಿ ಔಟ್ ಆಗಿದ್ದಾರೆ ಪ್ರವೀಣ್ ಸ್ವಲ್ಪ ಹೊತ್ತಿದ್ರು ಮನರಂಜನೆ ಕೊಟ್ಟಿದ್ದಾರೆ ಒಳ್ಳೆಯ ರನ್ಗಳ ಸುರಿಮಳೆಗಳನ್ನು ತಂದಿದ್ದಾರೆ ಎಂಸಿಸಿ ತಂಡದ ಪ್ರವೀಣ್ ರನ್ಗಳ ಸುರಿಮಳೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆಗಳು ಆಯೋಜಕರ ಕಡೆಯಿಂದ ಹಾಗೆ ಕೊಪ್ಪಿರವರು ಸಹ ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಒಳ್ಳೆಯ ಆಟಗಾರರನ್ನು ವಿಕೆಟ್ ಪಡೆದಿದ್ದಾರೆ ಈಗ ಸ್ಟ್ರೈಕ್ ನಲ್ಲಿ ನಾಗರಾಜ್ 4ನೇ ಎಸೆತ ಚಾಲ್ತಿಯಲ್ಲಿ ಉತ್ತಮವಾದ ಹೊಡೆತ ಒಂದೋಟಗಳಿಗೆ ಸಫಲರಾಗಿದ್ದಾರೆ ಎಂಸಿಸಿ ತಂಡ 5ನೇ ಎಸೆತ ಚಾಲ್ತಿಯಲ್ಲಿ ಕೊಪ್ಪಿರವರಿಂದ 5ನೇ ಎಸೆತ ಚಾಲ್ತಿಯಲ್ಲಿ ಕೊನೆ 2 ಎಸೆತಗಳು ಮಾತ್ರ ಬಾಕಿ ಇನ್ನಿಂಗ್ಸ್ ನ ಕೊನೆ 2 ಎಸೆತಗಳು ಮಾತ್ರ ಬಾಕಿ ಸ್ಟ್ರೈಕ್ ನಲ್ಲಿ ಆನಂದ್ ಉತ್ತಮವಾದ ಹೊಡೆತ ಗೋಲಿಯಲ್ಲಿ ಚೆಂಡು ಆ ರೋಟಗಳ ಸೇರ್ಪಡೆ ಆನಂದ್ ರವರಿಂದ ಆ ರೋಟಗಳ ಸೇರ್ಪಡೆ ಎಂಸಿಸಿ ತಂಡಕ್ಕೆ ಉತ್ತಮವಾದ ಬ್ಯಾಟಿಂಗ್ ಕೊನೆ ಎಸೆತ ಇನ್ನಿಂಗ್ಸ್ ನ ಕೊನೆಯ ಎಸೆತ ಕೊಪ್ಪಿರವರಿಂದ ಕೊನೆಯ ಎಸೆತ ಎದುರಿಸಲು ಆನಂದ್ ಸ್ಟ್ರೈಕ್ ನಲ್ಲಿ ಕೊನೆ ಎಸೆತದ ನಿರೀಕ್ಷೆಯಲ್ಲಿ ತಂಡ ಅಗಲವಾದ ಎಸೆತವಾಗಿದೆ ಕೊಪ್ಪಿರವರ ಕೊನೆ ಎಸೆತದಲ್ಲಿ ಅಗಲವಾದ ಎಸೆತ ಮತ್ತೊಂದು ಎಸೆತಕ್ಕೆ ಕಾರಣರಾಗಿದ್ದಾರೆ ಮತ್ತೊಂದು ಎಸೆತ ಇನ್ನಿಂಗ್ಸ್ ನ ಕೊನೆ ಎಸೆತ ಚಾಲ್ತಿಯಲ್ಲಿ ಕೊಪ್ಪಿರವರಿಂದ ಉತ್ತಮವಾದ ಹೊಡೆತ ಆನಂದ್ ಅವರಿಂದ ಉತ್ತಮವಾದ ಹೊಡೆತ ಉತ್ತಮವಾಗಿದೆ ಉತ್ತಮವಾದ ಹೊಡೆತ 2 ರನ್ನೋಟಗಳ ಸೇರ್ಪಡೆ 2 ರನ್ಗಳ ಸೇರ್ಪಡೆ ಸಾರಿ ಅಂಪೈರ್ ಡಿಸಿಷನ್ ಥರ್ಡ್ ಅಂಪೈರ್ ಏನದು ರನ್ ಔಟ್ ಆಗಿಲ್ವಾ ಥರ್ಡ್ ಅಂಪೈರ್ ಅಂಕಗಳಿಗೆ ತಡೆ ಇದೆ ಎಷ್ಟು ಓಟಗಳು ಅಂತ ಹೇಳೋದಕ್ಕೆ ತಡೆ ಇದೆ ದಯಮಾಡಿ ಎಂಸಿಸಿ ತಂಡದವರು
ಫೀಲ್ಡಿಂಗ್ ಬೇಗ ಸೆಟಪ್ ಮಾಡಬೇಕು. ನಾವು ಆಯೋಜಕರಾಗಿರೋದ್ರಿಂದ ನಾವು ಒಬ್ಬರಿಗೆ ಹೇಳಿ ನಮ್ಮನ್ನ ಯಾರು ಇದು ಮಾಡಬಾರ್ದು. ಫೀಲ್ಡಿಂಗ್ ಸೆಟ್ ಮಾಡೋದು ಮಾಡಿ. ಹಲೋ ಸುಣ್ಘಟ್ಟ ತಂಡದಲ್ಲಿ ಫೀಲ್ಡಿಂಗ್ ಸೆಟ್ ಮಾಡ್ಕೊಳ್ಳಿ. ನಾವು ಅಲ್ಲಿ ಏನ್ ಡಿಸಿಷನ್ ಬರುತ್ತೋ ಅದನ್ನ ಇಲ್ಲಿ ಅನೌನ್ಸ್ ಮಾಡ್ತೀವಿ. ಇನ್ನಿಂಗ್ಸ್ ಮುಗ್ದಿದೆ, ಅಂಕಪಟ್ಟಿ ಥರ್ಡ್ ಅಂಪೈರ್ ಡಿಸಿಷನ್ ಮೇಲೆ ಹೇಳ್ತೀವಿ. ಅಂಪೈರ್ ತೀರ್ಮಾನಕ್ಕೆ ಕಾಯ್ತಾ ಇದ್ದೀವಿ. ಎಷ್ಟು ಓಟುಗಳು ಅಂದ್ರೆ ಅದನ್ನ ಸೇರ್ಪಡೆ ಮಾಡಿ ಫೈನಲ್ ಅಂಕಗಳನ್ನ ಹೇಳ್ತೀವಿ. ದಯಮಾಡಿ MCC ತಂಡ ಬೇಗ ಚರ್ಚೆ ಮಾಡಿ ಫೀಲ್ಡಿಂಗ್ ಸೆಟಪ್ ಮಾಡಬೇಕು. ಟೈಮ್ ಇಲ್ಲ, ದಯಮಾಡಿ. ಮುಂದಿನ ಪಂದ್ಯ ಇಂಟ್ರೆಸ್ಟ್ ನಲ್ಲಿ ಹಾಗೂ ಸಾವಕ್ನಲ್ಲಿ, ಇಂಟ್ರೆಸ್ಟ್ ನಲ್ಲಿ ಹಾಗೂ ಸಾವಕ್ನಲ್ಲಿ ಏನ್ ಔಟ್ ಆಗಿದೆ. 2 ರನ್ ಮಾತ್ರ ಸೇರ್ಪಡೆ ಆಗಿದೆ. ಟೋಟಲ್ 5 ಓವರ್ಗಳ ಮುಕ್ತಾಯಕ್ಕೆ 54 ರನ್ಗಳು. 1 ರನ್ ಅಂಪೈರ್ 2 ಓಡಿದ್ರಪ್ಪ, 3ನೇ ರನ್ಗೆ ಔಟ್ ಆಗಿದ್ದಾರೆ ಅಂತ. ಓಕೆನಾ? ಅಲ್ಲ ಅಲ್ಲಿ ಅಂಪೈರ್ 3ನೇ ರನ್ನಲ್ಲಿ ರನ್ ಔಟ್ ಆಗಿದ್ದಾರೆ ಅಂತೇಳಿ 2 ಓಟ ಸೇರ್ಪಡೆ ಆಗಿದೆ. 54 5 ಓವರ್ಗಳಿಗೆ 54. ಸುಣ್ಘಟ್ಟ ತಂಡಕ್ಕೆ 50. ಏನಪ್ಪ ಸುಣ್ಘಟ್ಟ ತಂಡದ ದಾಂಡಿಗರು ಆಗಮಿಸಿದ್ದಾರೆ. ಅಣ್ಣ ತಮ್ಮಂದಿರಂತಪ್ಪ, ಬ್ಯಾಟಿಂಗಿಗೆ ಬರ್ತಿರೋರು ಅಣ್ಣ ತಮ್ಮಂದ್ರು ರಾಜು ಹಾಗೂ ಅರುಣ್. ಸ್ಟ್ರೈಕ್ ನಲ್ಲಿ ಅರುಣ್, ನಾನ್ ಸ್ಟ್ರೈಕ್ ರಾಜು. ಬ್ರದರ್ಸ್, ಅಣ್ಣ ತಮ್ಮಂದಿರ ಆಟ. ಈ ಎಸೆತದಲ್ಲಿ ದೀಪಕ್ ಏನ್ ಕಮ್ಮಿ ಇಲ್ಲ. ಯಾವುದೇ ಆಟಗಾರನ್ನು ಬಗ್ಗು ಬಡಿಯುವಂತ ದೀಪಕ್. ಸಾವಕ್ನಲ್ಲಿ ಯಾವ್ದು ಚೂಸ್ ಮಾಡಿದೀರಾ ಅಂತ ಗೊತ್ತಾಗಿಲ್ಲಪ್ಪ. ಸಾವಕ್ನಲ್ಲಿ ಟಾಸ್ ಆಗಿದ್ದು ಸಾವಕ್ನಲ್ಲಿ ತಾನೆ. ಬೌಲಿಂಗ್ಗೆ ಫೀಲ್ಡಿಂಗ್ ರೆಡಿ ಇರಬೇಕು ದಯಮಾಡಿ. ಮುಂದಿನ ಪಂದ್ಯಗಳು 4 ಓವರ್ಗಳಿಗೆ ಸೀಮಿತವಾಗಿರುತ್ತದೆ. ಇದು ಆಯೋಜಕರ ತೀರ್ಮಾನ, ಅಂತಿಮ ತೀರ್ಮಾನವಾಗಿರುತ್ತದೆ. ಎಸೆತದಲ್ಲಿ ದೀಪೋರವರು ಎಸೆತದಲ್ಲಿ. ಸ್ಟ್ರೈಕ್ ನಲ್ಲಿ ಅರುಣ್ ದೀಪಕ್, ನಿರೀಕ್ಷೆಯ ದೀಪಕ್, ಮನಗೊಂಡಳ್ಳಿ ತಂಡದ MCC ತಂಡದ ಒಳ್ಳೆಯ ಆಟಗಾರ, ಪ್ರಭಾವಿ ಆಟಗಾರ. ಉತ್ತಮವಾದ ಹೊಡೆತ, ಕೋಳಿಯಲ್ಲಿ ಚೆಂಡು, ಆ ರೋಟಗಳ ಸೇರ್ಪಡೆ ಅರುಣ್ ರವರಿಂದ ದೀಪಕ್ ರವರಿಗೆ. ಆ ರೋಟಗಳ ಸೇರ್ಪಡೆ ದೀಪಕ್ ಎಸೆತದಲ್ಲಿ. ಉತ್ತಮ
ಉತ್ತಮ ಪ್ರದರ್ಶನ ಅನ್ಕೋತೀನಿ ಅರುಣ್ ರವ್ರದು. ಯಾರ್ದಪ್ಪ? ಎರಡನೇ ಎಸೆತದಲ್ಲಿ ದೀಪಕ್. ಅಗಲವಾದ ಎಸೆತ. ಸುಣ್ಘಟ್ಟ ತಂಡಕ್ಕೆ ಒಂದೋಟದ ಸೇರ್ಪಡೆ. ಎರಡನೇ ಎಸೆತ ಚಾಲ್ತಿಯಲ್ಲಿ. ಉತ್ತಮವಾದ ಹೊಡೆತ. ಗಾಳಿಯಲ್ಲಿ ಚೆಂಡು. ಆ ರೋಟಗಳ ಸೇರ್ಪಡೆ. ಸುಣ್ಘಟ್ಟ ತಂಡಕ್ಕೆ ಸಿಕ್ಸರ್ ನ ಸುರಿಮಳೆ ಅರುಣ್ ಅವರಿಂದ. ಉತ್ತಮವಾದ ಬ್ಯಾಟಿಂಗ್ ಅರುಣ್ ಅವರಿಂದ ಒಂದೋಟ ಸೇರ್ಪಡೆ. ಇನ್ನಿಂಗ್ಸ್ ನ 4ನೇ ಎಸೆತ ಚಾಲ್ತಿಯಲ್ಲಿ. ಎಂಸಿಸಿ ತಂಡದ ದೀಪಕ್ ರವರಿಂದ 4ನೇ ಎಸೆತ ಚಾಲ್ತಿಯಲ್ಲಿ. ಸ್ಟ್ರೈಕ್ ನಲ್ಲಿ ರಾಜು. ಅಣ್ಣನ ತಮ್ಮನ ಗೊತ್ತಿಲ್ಲ. ತಮ್ಮ ಅಣ್ಣ 2 ಸಿಕ್ಸರ್ ಬರ್ಸಿದ್ದಾರೆ. ತಮ್ಮ ಸ್ಟ್ರೈಕ್ ನಲ್ಲಿ. ನಾಲ್ಕನೇ ಎಸೆತ ಚಾಲ್ತಿಯಲ್ಲಿ. ಉತ್ತಮವಾದ ಎಸೆತ. ಯಾವುದೇ ರನ್ ಇಲ್ಲ. ಡಾಟ್ ಬಾಲ್. ಚುಕ್ಕಿ ಎಸೆತ ದೀಪಕ್ ರವರಿಂದ. ರಾಜು ಅವರಿಗೆ ಚುಕ್ಕಿ ಎಸೆತ. ಉತ್ತಮವಾದ ಎಸೆತ ದೀಪಕ್ ರವರಿಂದ. ಉತ್ತಮವಾದ ಎಸೆತ. ಯಾವುದೇ ರನ್ ಇಲ್ಲ. ದಯಮಾಡಿ ಮೊಬೈಲ್ ಕಳೆದೋಗಿದೆ ಅವ್ರದ್ದು, ಇಂಪಾರ್ಟೆಂಟ್ ಅಂತೆ. ಈ ಸ್ಟೇಜ್ ಬಳಿ ಬಂದು ಮನವಿ ಮಾಡ್ಕೊಳ್ತಿದ್ದಾರೆ. ದಯಮಾಡಿ ಯಾರಿಗಾದ್ರೂ ಸಿಕ್ಕಿದ್ರೆ ಅವ್ರದ್ದು ಏನೇನೋ ಡೀಟೇಲ್ಸ್ ಇದೆ ಅಂತೆ ಮೊಬೈಲ್ ನಲ್ಲಿ. ದಯಮಾಡಿ ಮೊಬೈಲ್ ಯಾರಿಗಾದ್ರೂ ಸಿಕ್ಕಿದ್ರೆ ಸ್ಟೇಜ್ ಬಳಿ ಬಂದು ಕೊಡ್ಬೇಕಾಗಿ ಮನವಿ. ಓವರ್ನ ಮುಕ್ತಾಯ. ಒಂದು ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 15 ರನ್ಗಳು. ಒಂದು ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 15 ರನ್ಗಳು. 15 ರನ್ಗಳಲ್ಲಿ 13 ರನ್ಗಳನ್ನ ಮಿಸ್ಟರ್ ಅರುಣ್ ರವರು ಬರೆಸಿದ್ದಾರೆ. ಚರ್ಚೆ ಇದ್ರೆ ಮ್ಯಾಚ್ ಎಸೆತದಲ್ಲಿ ಶರತ್ ಶೆಟ್ಟಿ ಅವರು ಬ್ಯಾಟಿಂಗ್ ಪ್ರದರ್ಶನದಲ್ಲಿ ವಿಫಲಗೊಂಡಿದ್ರು. ಉತ್ತಮವಾಗಿ ಆಡ್ತಿದ್ರು. ರನ್ಔಟ್ ಮುಖೇನ ಅವರ ಆಟ ಆಡಕ್ಕಾಗಿರ್ಲಿಲ್ಲ. ಈಗ ಬೌಲಿಂಗ್ ಪ್ರದರ್ಶನ ಹೇಗಿರುತ್ತೆ? ಶರತ್ ಶೆಟ್ಟಿ ಅವರ ಪ್ರದರ್ಶನ ವೀಕ್ಷಣೆ. ಮೊದಲನೇ ಎಸೆತ ಶೆಟ್ಟಿ ಅವರಿಂದ. ಉತ್ತಮವಾದ ಎಸೆತ. ಒಂದೋಟಗಳಿಗೆ ಸೇರ್ಪಡೆ ಸುಣ್ಘಟ್ಟ ತಂಡಕ್ಕೆ. ಉತ್ತಮವಾದ ಎಸೆತ. ಹಾಗೆ ಕ್ಷೇತ್ರ ರಕ್ಷಣೆಯೂ ಕೂಡ ಶರತ್ ಶೆಟ್ಟಿ ಅವರಿಂದ. ಶೆಟ್ಟಿ ಅವರಿಂದ ಎರಡನೇ ಎಸೆತ ಚಾಲ್ತಿಯಲ್ಲಿ. ದಯಮಾಡಿ
ದಯವು ಗೊಂದಲಕ್ಕೆ ಸಿಕ್ಕಾಕೋಬೇಡಿ. ಎರಡನೇ ಎಸೆತ ಚಾಲ್ತಿಯಲ್ಲಿ ಶೆಟ್ಟಿ. ಉತ್ತಮವಾದ ಹೊಡೆತ, ಉತ್ತಮವಾದ ಹೊಡೆತ. ದಯಮಾಡಿ ಸ್ಟೇಜ್ ಬಳಿ ಮಾತಾಡಬೇಡಿ. ಎರಡು ಓಟಗಳ ಸೇರ್ಪಡೆ ಸುಣ್ಘಟ್ಟ ತಂಡಕ್ಕೆ. ಉತ್ತಮವಾಗಿ ಆಡ್ತಿದ್ದಾರೆ ಸುಣ್ಘಟ್ಟ ತಂಡ, ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ಉತ್ತಮವಾದ ಹೊಡೆತ. ಮೂರು ಓಟಗಳ ಸೇರ್ಪಡೆ ಸುಣ್ಘಟ್ಟ ತಂಡಕ್ಕೆ. ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲಗೊಳ್ತಿದ್ದಾರೆ ಎಂಸಿಸಿ ತಂಡದ ಆಟಗಾರರು. ನಾಲ್ಕನೇ ಎಸೆತದಲ್ಲಿ ಶೆಟ್ಟಿ. ಉತ್ತಮವಾದ ಹೊಡೆತ. ಓ ದೀಪಕ್ ಅವರಿಂದ ಅತ್ಯುತ್ತಮವಾದ ಕ್ಯಾಚ್ ಪಡೆಯುವ ಮುಖೇನ ರಾಜುರವರು ಪವೆಲಿಯನ್ ನತ್ತ. ಉತ್ತಮವಾದ ಬೌಲಿಂಗ್ ಕೂಡ ಶರತ್ ಶೆಟ್ಟಿ ಅವ್ರದ್ದು. ದೀಪಕ್ ಆಗಿರೋದ್ರಿಂದ ಕ್ಯಾಚ್ ಆಗಿದೆ. ಬೇರೆ ಯಾರೇ ಇದ್ರು ಆ ಕ್ಯಾಚ್ ಪಡೆಯೋದ್ರಲ್ಲಿ ವಿಫಲಗೊಳ್ತಿದ್ರು, ಅವರು ಸಫಲಗೊಂಡಿದ್ದಾರೆ. ದೀಪಕ್ ರವರಿಗೆ ಅಭಿನಂದನೆಗಳು, ಅತ್ಯುತ್ತಮವಾದ ಕ್ಯಾಚ್ ಪಡ್ಕೊಂಡಿದ್ದಾರೆ. ಈಗ ರಾಜು ಸ್ಥಾನ ತುಂಬಲು ಬಂದಿದ್ದಾರೆ ಸುಣ್ಘಟ್ಟ ತಂಡದ ಪ್ರತಿಭೆ ಹರೀಶ್ ಕೊಪ್ಪಿರವರು. ಕೊನೆಯ ಓವರ್ನ ಬಹಳ ಚೆನ್ನಾಗಿ ಮಾಡಿದ್ರು. ಈಗ ಬ್ಯಾಟಿಂಗ್ ಪ್ರದರ್ಶನಕ್ಕೆ ಬಂದಿದ್ದಾರೆ. ಶೆಟ್ಟಿ ಉತ್ತಮವಾದ ಹೊಡೆತ. ಕೊಪ್ಪಿರವರಿಂದ ಉತ್ತಮವಾದ ಹೊಡೆತ. ಉತ್ತಮವಾದ ಕ್ಷೇತ್ರ ರಕ್ಷಣೆ. ಡಿಸಿಷನ್ ಥರ್ಡ್ ಅಂಪೈರ್. ಏನಾಗಿದೆ? ಅಂಪೈರ್ಗೆ ಅನುಮಾನವಾಗಿದೆ, ಅಂಪೈರ್ಗೆ ಗೊತ್ತಾಗಿಲ್ಲ, ಥರ್ಡ್ ಅಂಪೈರ್ ಡಿಸಿಷನ್ ಹೋಗಿದೆ. ದಯಮಾಡಿ ಕಾದು ನೋಡಬೇಕಿದೆ. ಅರುಣ್ ರವರು ರನ್ಔಟ್ ಆಗಿದಾರಾ ಆಗಿಲ್ವಾ ಗೊತ್ತಾಗುತ್ತೆ. ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ ನಿಮಗೂ ಲೈವ್ ಅಲ್ಲೇ ಗೊತ್ತಾಗುತ್ತೆ. ಸುಣ್ಘಟ್ಟ ತಂಡರು ಯಾವುದೇ ಅನುಮಾನ ಇರಲ್ಲ. ಥರ್ಡ್ ಅಂಪೈರ್ಗೆ ಹೋಗಿದೆ. ಸ್ಕೋರ್ 21. ಡಿಸಿಷನ್ ಪೆಂಡಿಂಗ್ ಅಲ್ಲಿದೆ. ಕಾದು ಕುಳಿತಿದ್ದಾರೆ ಅಲ್ಲಿ ಬ್ಯಾಟ್ಸ್ಮನ್. ನಾನೇನಾಗಿದ್ದೀನಿ, ಔಟಾ? ನಾಟ್ ಔಟ್ ಆದ್ರೆ ಸಾಕಪ್ಪ ಅಂತ ಬ್ಯಾಟ್ಸ್ಮನ್. ಔಟ್ ಆಗಿದೆ ಸಾಕು. ಅರುಣ್ ಕಡೆಯಿಂದ 2 ಸಿಕ್ಸರ್ ಹೊಡ್ಸ್ಕೊಂಡಿದೀವಿ. ಅವ್ರು ಔಟ್ ಆಗ್ಬಿಟ್ರೆ ನಮ್ಗೆ ಬೆನಿಫಿಟ್ ಅಂತ. ಅಂಪೈರ್ ಡಿಸಿಷನ್ ಔಟ್ ಆಗಿದೆ. ಉತ್ತಮ ಎಸೆತಗಾರ ಶೆಟ್ಟಿ. ಹಾಗೆ ಕ್ಷೇತ್ರ ರಕ್ಷಣೆ ಕೂಡ ಅಷ್ಟೇ ಉತ್ತಮವಾಗಿತ್ತು ಹರ್ಷ ಕಡೆಯಿಂದ. 1 ರನ್ ಕೌಂಟ್ ಆಗಿದೆ.
ಕೊನೆ ಎಸೆತ ಶರತ್ ಶೆಟ್ಟಿ ಅವರಿಂದ 2ನೇ ಓವರ್ನ ಕೊನೆ ಎಸೆತ. ಥರ್ಡ್ ಅಂಪೈರ್ ಹತ್ರ ಅವಾಗ್ಲೇನೆ ಹೇಳಿದ್ದೀನಿ, ಯಾವುದೇ ಆಟಗಾರ ಥರ್ಡ್ ಅಂಪೈರ್ ಹತ್ರ ಹೋಗೋ ಆಗಿಲ್ಲ. ದಯಮಾಡಿ ಯಾರಾದ್ರೂ ಹೋದಲ್ಲಿ ಆ ತಂಡನ ಹೊರ ಹಾಕಲಾಗುತ್ತೆ. ಬಹಳ ನಿರೀಕ್ಷೆಯಲ್ಲಿದ್ದ ಅರುಣ್ ರವರು ಪೆವಿಲಿಯನ್ ಹತ್ತ ಸಾಗಿ ಅವರ ಸ್ಥಾನ ತುಂಬಲು ಮಂಜೂರ್ ಅವರು ಆಗಮಿಸಿದ್ದಾರೆ. ಉತ್ತಮವಾದ ಹೊಡೆತ ಒಂದೋಟಗಳಿಗೆ ಸೇರ್ಪಡೆ. ಒಂದೋಟದಲ್ಲಿ ಸಫಲರಾಗಿದ್ದಾರೆ ಸುಣ್ಘಟ್ಟ ತಂಡ. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 23. ಎರಡು ಓವರ್ ಆಯ್ತು, 3 ಓವರ್ ಇದೆ. ಸ್ಕೋರಾ 22, 23. 1 ಓವರ್. ರನ್ಔಟ್ ಅಲ್ಲಿ 1 ಕೌಂಟ್ ಆಗಿದೆ. ಯಾವುದೇ ಅನುಮಾನ ಇಲ್ಲ. 23. ಅವರು ನಮ್ಮ ಅಣ್ತಮ್ಮಂದ್ರೆ. ಎಲ್ಲ ಹಳ್ಳಿಗಳ ಪ್ರತಿಭೆಗಳು ಎಲ್ಲ ಅಣ್ತಮ್ಮಂದ್ರಗಳಿದ್ದಂಗೆ. ಯಾರೇ ಗೆಲ್ಲಿ ನಾವೆಲ್ಲ ಅಣ್ತಮ್ಮಂದ್ರೆ. ಹದಿನೆಂಟು ಬಾಲ್ಗಳಲ್ಲಿ 32 ರನ್ಗಳ ಅವಶ್ಯಕತೆ ಇದೆ ಸುಣ್ಘಟ್ಟ ತಂಡಕ್ಕೆ. 18 ಎಸೆತಗಳಲ್ಲಿ 32 ರನ್ಗಳ ಅವಶ್ಯಕತೆ. ಈಗ ಎಸೆತದಲ್ಲಿ ಹಳೆಯ ಪ್ರಭಾವಿ ಆಟಗಾರ ಪ್ರಕಾಶ್ ಅವರಿಂದ ಎಸೆತ. ಉತ್ತಮವಾದ ಎಸೆತ. ಅಂಪೈರ್ ಡಿಸಿಷನ್ ಔಟ್. ಉತ್ತಮವಾದ ಕ್ಷೇತ್ರ ರಕ್ಷಣೆ ಕೂಡ ಪ್ರಕಾಶ್ ಕಡೆಯಿಂದ. ಡೈರೆಕ್ಟ್ ಹಿಟ್. ಅಂಪೈರ್ ಡಿಸಿಷನ್ ಔಟ್. ನಾನು ಆಗ್ಲೇ ಹೇಳಿದೆ, ಪ್ರಭಾವಿ ಆಟಗಾರ, ಉತ್ತಮ ಆಟಗಾರ, ಎಂಸಿಸಿ ತಂಡದ ಹಿರಿಯ ಆಟಗಾರ ಪ್ರಕಾಶ್ ಅವರು. ಅವಾಗ್ಲೇನೆ ನಾನು ಅನೌನ್ಸ್ ಮಾಡಿದೆ, ಆ ಆಟದ ಮೊದಲನೇ ಎಸೆತದಲ್ಲೇ ಅವರು ವಿಕೆಟ್ ಪಡೆದುಕೊಳ್ಳೋ ಮುಖೇನ ಯಶಸ್ವಿಯಾಗಿದ್ದಾರೆ. ಅಭಿನಂದನೆಗಳು ಪ್ರಕಾಶ್ಗೆ. 2ನೇ ಎಸೆತ ಚಾಲ್ತಿಯಲ್ಲಿ ಪ್ರಕಾಶ್ ಅವರಿಂದ. ಉತ್ತಮವಾದ ಹೊಡೆತ, ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ ಮೋಹನ್ ರವರಿಂದ. ಉತ್ತಮವಾದ ಕ್ಷೇತ್ರ ರಕ್ಷಣೆ, 1 ಓಟಗಳ ಸೇರ್ಪಡೆ ಸುಣ್ಘಟ್ಟ ತಂಡಕ್ಕೆ. ದಯವಿಟ್ಟು ಗೇಟ್ ಹತ್ರ ದಯವಿಟ್ಟು ಯಾರೂ ಗೇಟ್ ಬಳಿ ಇರಬಾರದು, ಸ್ವಲ್ಪ ಸೈಡ್ಗೆ ಬನ್ನಿ. ಉತ್ತಮವಾದ ಹೊಡೆತ ಹಾಗೆ ಉತ್ತಮವಾದ ಕ್ಷೇತ್ರ ರಕ್ಷಣೆ ವೇಣು, ಎಂಸಿಸಿ ತಂಡದ ವೇಣು ಅವರವರಿಂದ. 4ನೇ ಎಸೆತ ಚಾಲ್ತಿಯಲ್ಲಿ ಪ್ರಕಾಶ್. ನಾಲ್ಕನೇ ಎಸೆತ ಚಾಲ್ತಿಯಲ್ಲಿ ಪ್ರಕಾಶ್. ಉತ್ತಮವಾದ ಎಸೆತ, ಪ್ರಕಾಶ್ ಅವರ ಎಸೆತ, ಅತ್ಯುತ್ತಮವಾದ ಎಸೆತ. ಎಂಸಿಸಿ ತಂಡದ ಹಿರಿಯ ಆಟಗಾರ ಪ್ರಖ್ಯಾತಿ ಪ್ರಕಾಶ್
ಈ ದಿನ ಪ್ರಖ್ಯಾತಿ ಪ್ರಕಾಶ್ ಅಂತಾನೆ ಹೇಳ್ಬೇಕಾಗ್ತದೆ. ನೆನೆ ಬೆಸ್ಟ್ ಕ್ಯಾಚ್ ಹಿಡಿಯುವ ಮೂಲಕ ಇಂಜುರಿ ಆಗಿದ್ರೂ ಸಹ ಈ ದಿನ 5ನೇ ಎಸೆತ ಚಾಲ್ತಿಯಲ್ಲಿ ಉತ್ತಮವಾದ ಎಸೆತ, ಅತ್ಯುತ್ತಮವಾದ ಎಸೆತ. ಪ್ರಕಾಶ್ ರವರ ಆ ಇಂಜುರಿನಲ್ಲೂ ಇವತ್ತು ಅತ್ಯುತ್ತಮವಾಗಿ ಬೌಲಿಂಗ್ ಮಾಡಿ ಅವರು ಪ್ರದರ್ಶನ ತೋರಿಸಿದ್ದಾರೆ. ಹಿರಿಯ ಆಟಗಾರನಿಗೆ ತಂಡದಿಂದ, ಆಯೋಜಕರಿಂದ ಎಲ್ಲರ ಪರವಾಗಿ ಅಭಿನಂದನೆಗಳು. ಕೊನೆಯ ಎಸೆತ ಪ್ರಕಾಶ್ ಪ್ರಕೀರ್ ಅವರಿಂದ ಕೊನೆಯ ಎಸೆತ, ಉತ್ತಮವಾದ ಎಸೆತ. ಕಂಗ್ರಾಚ್ಯುಲೇಷನ್ಸ್. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 25. ಕೇವಲ ಪ್ರಕಾಶ್ ಅವರ ಬೌಲಿಂಗ್ ಅಲ್ಲಿ 2 ರನ್ಗಳು 2 ರನ್ಗಳು ಕೊಡುವ ಮೂಲಕ 1 ವಿಕೆಟ್ ಸಹ ಪಡೆದುಕೊಂಡಿದ್ದಾರೆ. ಇನ್ನು 12 ಎಸೆತಗಳಲ್ಲಿ 30 ರನ್ಗಳ ಅವಶ್ಯಕತೆ. ಸುಣ್ಘಟ್ಟ ತಂಡಕ್ಕೆ 12 ಎಸೆತಗಳಲ್ಲಿ 30 ರನ್ಗಳ ಅವಶ್ಯಕತೆ. ಯಾವ ಟೀಮ್ ಗೆಲ್ಲುತ್ತೆ ಕಾದು ನೋಡಬೇಕಾಗಿದೆ. ರೋಚಕವಾಗಿದೆ ಪಂದ್ಯ. MCC ತಂಡ ಹಾಗೂ ಸುಣ್ಘಟ್ಟ ತಂಡ. ಈಗ 2ನೇ ಓವರ್ನ ಚಾಲ್ತಿಯಲ್ಲಿ ಶರತ್ ರವರು 2ನೇ ಓವರ್ ಮಾಡ್ತಿದ್ದಾರೆ. 4ನೇ ಓವರ್ ಚಾಲ್ತಿ. ಮೊದಲನೇ ಎಸೆತ ಶರತ್ ಶೆಟ್ಟಿ ಅವರಿಂದ. ಉತ್ತಮವಾದ ಎಸೆತ. ಬಾಲ್ ಮುಖೇನ ಶರತ್ ಶೆಟ್ಟಿ ಅವರಿಗೆ ಅಭಿನಂದನೆಗಳು ತಂಡದ ಪರವಾಗಿ. ಅತ್ಯುತ್ತಮವಾದ ಎಸೆತ. ಶರತ್ ಶೆಟ್ಟಿ ಅವರ ಪ್ರದರ್ಶನ ಅತ್ಯಮೂಲ್ಯವಾದದ್ದು. ಅವರನ್ನ ಹೊಗಳಕ್ಕೆ ಎಷ್ಟು ಹೊಗಳಿರು ಸಾಲದು. ಅವರ ಪ್ರತಿಭೆ ನೋಡಬೇಕು ಅಂತ ಎಲ್ಲೆಲ್ಗೋ ಹೋಗ್ತಿವೆ. ಅಂತ ಪ್ರತಿಭೆ ಆಟನ ನಾವು ಈ ದಿನ ಈ ಕ್ರೀಡಾಂಗಣದಲ್ಲಿ ನೋಡ್ತಾ ಇದ್ದೀವಿ. ಉತ್ತಮವಾದ ಎಸೆತ, ಹಾಗೆ ಉತ್ತಮವಾದ ಹೊಡೆತ. ಕ್ಷೇತ್ರ ರಕ್ಷಣೆಯು ಅಷ್ಟೇ ಉತ್ತಮವಾಗಿದೆ. 1 ಓಟಕ್ಕೆ ಮಾತ್ರ ಸಫಲರಾಗಿದ್ದಾರೆ ಸುಣ್ಘಟ್ಟ ತಂಡ. 3ನೇ ಎಸೆತ ಚಾಲ್ತಿಯಲ್ಲಿ ಶೆಟ್ಟಿ. ಉತ್ತಮವಾದ ಹೊಡೆತ, ಉತ್ತಮವಾದ ಹೊಡೆತ, ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ. 2 ಓಟಗಳಿಗೆ ಸೇರ್ಪಡೆ. ಸುಣ್ಘಟ್ಟ ತಂಡಕ್ಕೆ 2 ಓಟಗಳ ಸೇರ್ಪಡೆ. ಶರತ್ ಶೆಟ್ಟಿ ರವರಿಂದ 4ನೇ ಎಸೆತ ಚಾಲ್ತಿಯಲ್ಲಿ. 4ನೇ ಎಸೆತದ ನಿರೀಕ್ಷೆ. ಅತ್ಯುತ್ತಮವಾದ ಡಾಟ್ ಬಾಲ್. ಯಾವುದೇ ರನ್ ಇಲ್ಲ. ಅತ್ಯುತ್ತಮವಾದ ಡಾಟ್ ಬಾಲ್. ಅತ್ಯುತ್ತಮವಾದ ಡಾಟ್ ಬಾಲ್. ಬೋಲ್ಡ್, ಬೋಲ್ಡ್. ಶರತ್ ಶೆಟ್ಟಿ ಅವರಿಂದ 2ನೇ ಬೋಲ್ಡ್ ಮುಖೇನ 2ನೇ ವಿಕೆಟ್ ಪಡೆದುಕೊಳ್ತಿದ್ದಾರೆ ಓವರ್ನ 5ನೇ ಎಸೆತದಲ್ಲಿ. ಶರತ್ ಶೆಟ್ಟಿ ಅವರಿಗೆ ಅಭಿನಂದನೆಗಳು. ಶರತ್ ಶೆಟ್ಟಿ ಅವರ ಕೊನೆಯ ಎಸೆತ ಬಾಕಿ ಉಳಿದಿದೆ. ಕೊನೆಯ ಎಸೆತದಲ್ಲಿ ವಿಕೆಟ್ ಪಡೆದಿದ್ದಲ್ಲಿ ಅತ್ಯುತ್ತಮವಾದ ಬೌಲರ್ ಅಂತಾನೆ ಹೇಳ್ಬೋದು. ಅದರಲ್ಲೂ 2 ವಿಕೆಟ್ಗೆ ಬೀಸಿದ್ದಾರೆ. ಶರತ್ ಶೆಟ್ಟಿ ಅವರ ಕೊನೆಯ ಎಸೆತ ನಿರೀಕ್ಷೆಯಲ್ಲಿ ಆಟಗಾರರು. ಸ್ಟ್ರೈಕ್ ನಲ್ಲಿ
ಅಶೋಕ್ ಉತ್ತಮವಾದ ಹೊಡೆತ, ಆದ್ರೆ ಯಾವುದೇ ರನ್ ಇಲ್ಲ. ಚುಕ್ಕಿ ರನ್. 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 28. 6 ಎಸೆತಗಳಲ್ಲಿ 27 ರನ್ಗಳ ಅವಶ್ಯಕತೆ. ಸುಂಡಘಟ್ಟ ತಂಡಕ್ಕೆ 6 ಎಸೆತಗಳಲ್ಲಿ 27 ರನ್ಗಳ ಅವಶ್ಯಕತೆ. ಮುಂದಿನ ತಂಡ ಸಾವುಕ್ನಳ್ಳಿ. ಫೀಲ್ಡಿಂಗ್ ರೆಡಿ ಇರಬೇಕು. ಫೀಲ್ಡಿಂಗ್ ಅವ್ರ ಆಚೆ ಬರ್ತಿದ್ದಂಗೆ ಫೀಲ್ಡ್ ಅಲ್ಲಿ ಇರಬೇಕು ದಯಮಾಡಿ. 4 ಓವರ್ಗಳಿಗೆ ಸೀಮಿತವಾಗಿರುತ್ತೆ. ಈಗ ಎಸೆತದಲ್ಲಿ ಗುಣಶೇಖರ್. ಗುಣ ಕೊನೆಯ 6 ಎಸೆತ ಗುಣಶೇಖರ್ ಕೈಯಲ್ಲಿ. ಏನ್ ಮಾಡ್ತಾರೆ ನೋಡ್ಬೇಕು. ಯುವ ಪ್ರತಿಭೆ, ಇನ್ನು ಕಾಲೇಜ್ ರಜಾ ಹಾಕಿ ಬಂದು ಆಡ್ಬೇಕು ಅಂತ ಆಡ್ತಿರೋದು. ಉತ್ತಮವಾದ ಎಸೆತ, ಹಾಗೆ ಉತ್ತಮವಾದ ಹೊಡೆತ ಕೂಡ. ಕ್ಷೇತ್ರ ರಕ್ಷಣೆಯೂ ಕೂಡ ಶರತ್ ಶೆಟ್ಟಿ ಅವರಿಂದ ಅಷ್ಟೇ ಉತ್ತಮವಾಗಿದೆ. ಯಾಕಪ್ಪ ಉತ್ತಮವಾದ ಎಸೆತ. ಗುಣದ ನಿರೀಕ್ಷೆಯಲ್ಲಿ ತಂಡದ ಆಟಗಾರರು. ಗುಣ 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 ಉತ್ತಮವಾದ ಎಸೆತ. ಗುಣ ಅವರಿಂದ ಉತ್ತಮವಾದ ಎಸೆತ, ಅತ್ಯುತ್ತಮವಾದ ಎಸೆತ. ಯುವ ಪ್ರತಿಭೆ, ಯುವಕರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಮುಂದೇನು ಇದೇ ರೀತಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇದೇ ರೀತಿ ವಿಜೃಂಭಣೆಯಿಂದ ಆಡ್ಲಿ. ಎಲ್ಲ ಆಟಗಾರರು ಅವ್ರನ್ನ ಹಾರೈಸ್ಲಿ. ಯುವ ಪ್ರತಿಭೆನ ಮುಂದಕ್ಕೆ ಬರಲಿ. ಸಾವಕನಹಳ್ಳಿ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡಿದ್ದೀರಾ, ಬೇಗ ಫೀಲ್ಡ್ ರೆಡಿ ಆಗಿರ್ಬೇಕು. 11 ಜನ ಆಟಗಾರರಲ್ಲಿ ಮನವಿ. 3ನೇ ಎಸೆತದಲ್ಲಿ ಗುಣಶೇಖರ್. ಕೊನೆಯ 4 ಎಸೆತಗಳು ಮಾತ್ರ ಬಾಕಿ ಇವೆ. 3ನೇ ಎಸೆತದ ನಿರೀಕ್ಷೆಯಲ್ಲಿ ಗುಣ. ಸ್ಟ್ರೈಕ್ ನಲ್ಲಿ ಉತ್ತಮವಾದ ಎಸೆತ, ಉತ್ತಮವಾದ ಎಸೆತ, ಅತ್ಯುತ್ತಮವಾದ ಎಸೆತ. ನಾಲ್ಕನೇ ಎಸೆತ ಚಾಲ್ತಿಯಲ್ಲಿ. ಗುಣಶೇಖರ್ 4ನೇ ಎಸೆತ ಚಾಲ್ತಿಯಲ್ಲಿ. ಉತ್ತಮವಾದ ಎಸೆತ, ಅಷ್ಟೇ ಕ್ಷೇತ್ರ ರಕ್ಷಣೆ ಆನಂದ್ರವರಿಂದ. ಉತ್ತಮವಾದ ಎಸೆತ 5ನೇ ಎಸೆತ ಚಾಲ್ತಿಯಲ್ಲಿ. ಗುಣಶೇಖರ್ ಅತ್ಯುತ್ತಮವಾದ ಎಸೆತ. ನೋ ಬಾಲ್ ಕೂಡ ಆಗಿದೆ. ನೋ ಬಾಲ್ ಅಲ್ಲಿ 4 ಕೂಡ ಹೋಗಿದೆ. 4 ಸುಂಡಘಟ್ಟ ತಂಡಕ್ಕೆ 5 ರನ್ಗಳ ಸೇರ್ಪಡೆ. ಕೊನೆಯ 2 ಎಸೆತಗಳಲ್ಲಿ ಕೊನೆಯ 2 ಎಸೆತಗಳಲ್ಲಿ 19 ರನ್ಗಳ ಅವಶ್ಯಕತೆ ಸುಂಡಘಟ್ಟ ತಂಡಕ್ಕೆ. 5ನೇ ಎಸೆತ ಚಾಲ್ತಿಯಲ್ಲಿ.
ಉತ್ತಮವಾದ ಎಸೆತ, ಹಾಗೆ ಉತ್ತಮವಾದ ಕ್ಷೇತ್ರ ರಕ್ಷಣೆ ಮೋಹನ್ನಿಂದ. ಕೊನೆಯ ಎಸೆತ, 18 ರನ್ಗಳ ಅವಶ್ಯಕತೆ. 18, 3 ಸಿಕ್ಸರ್ ಬಾರಿಸಬೇಕು ಒಂದೇ ಬಾಲಲ್ಲಿ. ಒಂದು ಬಾಲಲ್ಲಿ 3 ಸಿಕ್ಸರ್ಗಳು. ಉತ್ತಮವಾದ ಎಸೆತ. ವಿಜಯಶಾಲಿಗಳತ್ತ ಮನಗಂಡನಹಳ್ಳಿ ಎಂಸಿಸಿ ತಂಡ. ಸಾವಕನಹಳ್ಳಿ ಫೀಲ್ಡ್ಗೆ ದಯಮಾಡಿ ಸಾವಕನಹಳ್ಳಿ ಫೀಲ್ಡ್ಗೆ 11 ಜನ ಆಟಗಾರರಲ್ಲಿ ಮನವಿ. ಪ್ರಿಯ ವೀಕ್ಷಕರೇ, ಈ ದಿನ ಅಂತಿಮ ದಿನ. 3 ದಿನಗಳಿಂದ ನಡೆಯುತ್ತಿರುವ ಈ ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲಿ ಇಂದು ಅಂತಿಮ ದಿನ. ಈ ಅಂತಿಮ ದಿನ ಕೊನೆಯ ಫೈನಲ್ ಪಂದ್ಯವನ್ನು ವೀಕ್ಷಿಸಲು ನಮಗೆ ಸಹಾಯಕರಾಗಿರುವ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರುಗಳು, ಧೀಮಂತ ನಾಯಕರುಗಳು